ಗುಡ್ ಮಾರ್ನಿಂಗ್ ಟು ಆಲ್. ಇವತ್ತು ಗುರುವಾರದ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನೆಲ ಒರೆಸ್ಕೊಳ್ತಾ ಇದ್ದೀನಿ. ನೆಲ ಒರೆಸೋದಕ್ಕೆ ಅರಿಶಿನ ಪುಡಿ, ಒಂಚೂರು ಲೈಝಾಲು, ಸೋಪಿನ ಪುಡಿ ಹಾಕಿ ಒರೆಸ್ಕೊತಾ ಇದ್ದೀನಿ. ಅರಿಶಿನ ಹಾಕೋದ್ರಿಂದ ಆ್ಯಂಟಿಬಯೋಟಿಕ್ಕು. ಇದರಿಂದ ಯಾವುದೇ ಕ್ರಿಮಿಕೀಟಗಳು ಮನೆಯೊಳಗೆ ಸುಳಿಯೋದಿಲ್ಲ ಅಂತಂದು ಅರಿಶಿನ ಹಾಕ್ತೀನಿ. ಇದನ್ನು ಎಲ್ಲ ಕಡೆ ಹೇಳ್ತಾರೆ, ಉಪ್ಪು ಅರಿಶಿನ ಹಾಕೋದ್ರಿಂದ ಮನೆ ಅಭಿವೃದ್ಧಿ ಆಗುತ್ತೆ ಅಂತ. ಆದ್ದರಿಂದ ಹಾಕ್ತಾಯಿದ್ದೀನಿ. ಈಗ ನೆಲ ಒರೆಸ್ತಾ ಇದ್ದೀನಿ. ಎಲ್ಲದನ್ನು ನೆಲ ಒರೆಸೋದನ್ನು ತೋರಿಸಿಲ್ಲ, ಆದರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಪ್ಲೀಸ್ ಫುಲ್ ವಿಡಿಯೋ ವಾಚ್ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಎಲ್ಲ ದಿನದಲ್ಲೂ ಉಪ್ಪು ಅರಿಶಿನ ಹಾಕಿ ನೆಲ ಒರೆಸ್ತೀನಿ, ಆದರೆ ಗುರುವಾರ ಮಾತ್ರ ಉಪ್ಪು ಹಾಕೋ ಹಾಗಿಲ್ಲ. ಯಾಕೆಂದರೆ ಇದರಿಂದ ಶ್ರೇಯಸ್ ಆಗೋಲ್ಲ ಅಂತ ಒಂದು ನಂಬಿಕೆ ಇದೆ. ಆದ್ದರಿಂದ ಗುರುವಾರ ಮಾತ್ರ ಉಪ್ಪು ಹಾಕಲ್ಲ. ಮಂಗಳವಾರ, ಶುಕ್ರವಾರ, ಸೋಮವಾರದ ದಿನ ಉಪ್ಪು ಹಾಕಿ ನೆಲ ಒರೆಸ್ತೀನಿ. ಇದರಿಂದ ಲಕ್ಷ್ಮಿ ಸದಾ ಮನೆಯಲ್ಲಿ ನೆಲೆಸಿರ್ತಾಳೆ ಅನ್ನೋ ಇದು ಇದೆ, ಪ್ರತೀತಿ ಇದೆ. ಆದ್ದರಿಂದ ಒರೆಸ್ತೀನಿ. ಗುರುವಾರ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗೋಯಿತು. ಬೆಳಗ್ಗೆ ಟಿಫನ್ಗೆ ಪೂರಿ ಸಾಗು ಮಾಡಿದ್ದೆ. ಟಿಫನ್ ತಿಂದ್ಕೊಂಡು ಕಸ ಹೊಡೆದು ನೆಲ ಒರೆಸಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಯಿತು. ನನ್ನ ದಿನಚರಿ ಯಾವಾಗಲೂ ಹೀಗೆ ಇರುತ್ತೆ. ನೀವು ಹೇಗೆ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ದೇವರ ಪೂಜೆಗೆ ಇವು ನಮ್ಮ ಹಿಂದ್ಗಡೆ ಗಿಡದಲ್ಲೇ ಬಿಟ್ಟಿರೋ ಹೂವು. ಹಿಂದ್ಗಡೆ ಜಾಗ ಇದೆ, ಅದರಿಂದ ಹೂವು ಬಿಟ್ಟಿದೆ ಗಿಡದಲ್ಲಿ. ಈ ರೀತಿಯಾಗಿ ಪೂಜೆಯನ್ನು ಮಾಡಿದ್ದೇನೆ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.